Welcome to the Golden Family. ಅವ್ವ ಮಾತನ್ನ ನಂಗೆ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರನ್ನೂ ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ನನ್ನ ಫೇವ್ರೇಟ್ ಆದಂಥ ಮೊಟ್ಟೆ ಕೈಮಾ ಸಾಂಬಾರು ಮಾಡಿಸ್ತಾ ಇದ್ದೀನಿ. ಬನ್ನಿ ಅವ್ವ ಯಾವ ರೀತಿ ಮಾಡುತ್ತೆ ಅಂತ ನೋಡೋಣ. ಹಾಗೆಯೇ ನನ್ನ ಫೇವ್ರೆಟ್, ನಾನು ಚಿಕ್ಕವಳಿದ್ದಾಗೆಲ್ಲ ತುಂಬ ಮಾಡ್ತಿತ್ತು ಅವ್ವ, ಅದಕ್ಕೇ ಇವಾಗೆಲ್ಲ ಮಾಡೋದು ಬಿಟ್ಬಿಡಿದೆಯಲ್ಲವ, ಮಾಡಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೀನಿ. ಅದರಲ್ಲೂ ಹೊಲ್ದತ್ರ ಅಡುಗೆ ಮಾಡೋದು, ಹಾಗೆಯೇ ಹೊಲ್ದತ್ರ ತಿನ್ನೋದು ಅಂದರೆ ನನಗೆ ತುಂಬ ಖುಷಿ. ಅದರಿಂದಾಗಿ ಮನೇಲಿ ಎಲ್ಲ ರೆಡಿ ಮಾಡಿಕೊಂಡು ಹೊಲ್ದತ್ರ ಹೋಗಿ ಅಲ್ಲಿ ಅಡುಗೆ ಮಾಡಿ ತಿನ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಮಸಾಲೆಗೆ 2 ಈರುಳ್ಳಿ, 1 ಟೊಮೊಟೊ, 2 ಬೆಳ್ಳುಳ್ಳಿ, 2 ಇಂಚ್ ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಪುಡಿ ಅಷ್ಟು ತೊಗೊಂಡಿದೆ. ಮತ್ತು ಇದೈತೆ ಇದನ್ನ ಕಡಲೆ ಪುಡಿ ಮಾಡ್ಕೋಬೇಕು. ಸಾಂಬಾರ್ಗೂ ಸ್ವಲ್ಪ ಹಾಕಬೇಕಲ್ವ ಕಡಲೆನ. ಆಡಿಸ್ಕೊಬಿಡೋಣ. ಅದಕ್ಕೆ ನಮ್ಗೆ ಆಗುವಷ್ಟು ಸ್ವಲ್ಪ ನಾವು ಎಷ್ಟು ಮಾಡ್ತೀವಿ ಅಷ್ಟಕ್ಕೆ ಈಗ ಖಾರದ ಪುಡಿ ಖಾರ ಇರುತ್ತೋ ಏನಿರುತ್ತೋ ಗೊತ್ತಿಲ್ವಲ್ಲ, ಇಷ್ಟಾಗುತ್ತೆ ಪುಡಿ ಮಾಡೋದು.
ಆಯ್ತಲ್ಲ ಈಗ ಇದ್ರ ತಪ್ಪಿಗೆ ಅವ ಈರುಳ್ಳಿ ಹಾಕ್ತೀನಿ ಅಂದ್ರೆ ಹೋಗು ಆಡ್ಸಕ್ಕೆ. ಇವಾಗ ಕಾದಿತ್ತಲ್ಲ ಎಣ್ಣೆ, ಅದಕ್ಕೆ ಆಡ್ಸ್ಕೊಂಡು ಬಂದಿದ್ದಂತ ಮಸಾಲೆನ ಹಾಕ್ತಾ ಇದೀವಿ. ಇವಾಗ ಇದನ್ನ ಬೇಯಕ್ಕೆ ಬಿಡಬೇಕು. ಇವಾಗ ಇದು ಖಾರ, ಸಾಂಬಾರ್ಗೆ ಖಾರ, ಇದನ್ನ ಬೇಯಕ್ಕೆ ಬಿಡಬೇಕು. ಇದನ್ನ ಆಡಿಸ್ಕೊಂಡು ಹಿಡ್ದಿದ್ದೀನಿ. ಒಲೆ ಕೆಟ್ಟೋಗೈತಲ್ವ, ಮುರಿತಾ ಈಗ. ಮಾಡಕ್ಕೆ ನಾಟಿ ಕೋಳಿ ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀವಿ. ಒಂದು 6 ನಾಟಿ ಕೋಳಿ ಮೊಟ್ಟೆ ತಗೊಂಡಿದ್ದೀವಿ. ಈರುಳ್ಳಿ ಒಂದ ಕಟ್ ಮಾಡ್ಕೊಂಡು ಬಾಯಿಗೆ ಸಿಕ್ತದೆ ಅಂತವ ಹಂಗೆ ಹಾಕೋದು. ಇದು ಕಡಲೆ ಪುಡಿ ಮಾಡ್ಕೊಂಬಂದು ಕಡಲೆ ಪುಡಿ ಹಾಕೋದು. ಎಷ್ಟು ಮೊಟ್ಟೆ ಬಿಡ್ತೀವಿ ಅಷ್ಟಕ್ಕೆ ಹಾಕೊಳ್ಳೋದು. ಅದೇನು ಇದು ಅದ್ರ ಮಸಾಲೆ ಆಡಿಸ್ಕೊಂಡಿರೋದು, ಮಸಾಲೆ ಹಾಕೊಳ್ಳೋದು. ಸಣ್ಣ ಉಪ್ಪು ಕೊಡುವ, ಇಲ್ಲಿ ಸಣ್ಣ ಉಪ್ಪು, ಒಂದು ಸ್ವಲ್ಪ ಇದ್ಕಾಗೋಂಗೆ ಪುಡಿ ಹಾಕೋದು, ಉಪ್ಪಿನ ಪುಡಿ ರುಚಿಯ. ಈಗ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಪುಡಿ ಮಾಡ್ಕೊಂಡು ಇದ್ರೊಳಗೆ ಮೊಟ್ಟೆ ಬಿಡೋದು. ಹೊಡೆದಾಕ. ಇವಾಗ ಮೊಟ್ಟೆನ ಹಾಕೊಂತ ಇದ್ದೆ. ಎಷ್ಟು ಮೊಟ್ಟೆ ಹಾಕೊಂಡವ? 4 ಮೊಟ್ಟೆ ಹಾಕೊಂಡು ಮಿಕ್ಸ್ ಮಾಡೋದು. ಕಳಿಸ್ಬಿಟ್ಟು ನಾಡುಗೋಳಿ ಮೊಟ್ಟೆ ಕಲರ್ ನೋಡು ಹೆಂಗ್ ಬರ್ತದೆ. ನಾಡುಗೋಳಿ ಮೊಟ್ಟೆ ನೋಡು ನಿನ್ಗೆ ಅಂದ್ರೆ ಇವಾಗ ಮೊಟ್ಟೆನ ನಾವು ಅಂದ್ರೆ ದಿಮ್ಗಾದ್ರೆ ಮೊಟ್ಟೆನ ಹಾಕೊಂಡು ಅವ ಮಿಕ್ಸ್ ಮಾಡ್ಕೊಳ್ಳೋದಲ್ಲ. ಸ್ವಲ್ಪ ತೆಳ್ಳು ಮಾಡಬೇಕು. ನೋಡು ಹಾಕನ. ಹಾಕವ. ದಿಮ್ಗಾದ್ರೆ ಮೊಟ್ಟೆ ಬಿಟ್ಕೋಬೇಕು. ದಿಮ್ಗಾದ್ರೆ ಮೊಟ್ಟೆ ಬಿಟ್ಕೋಬೇಕು. ಮೊಟ್ಟೆ ಬಿಟ್ಕೊಂಡು ನೀಟಾಗಿ ಒಂದು ಸ್ವಲ್ಪ ತೆಳ್ಳಗಾಗಂಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಗಟ್ಟಿ ಬಂದ್ಬಿಡುತ್ತೆ. ಅದಕ್ಕೆ ನೋಡ್ಬೋದು ನೀವು ಯಾವ ಥರ ಮಿಕ್ಸ್ ಬಿಡ್ಬೇಕಾಯ್ತು. ಇವಾಗ ನಾಟಿ ಕೋಳಿ ಮೊಟ್ಟೆ ಆಗಿರೋದ್ರಿಂದ ಅದು ಯಾವ ಥರ ಕಲರ್ ಬಂದಿದೆ ನೋಡಿ ನೀವು. ಫುಲ್ ಅರಿಶಿನ ಬಂದಿದೆ. ನಾಟಿ ಕೋಳಿದು ಭಂಡಾರ ಅರಿಶಿನ ಇರುತ್ತಲ್ಲ ಅದರಿಂದ. ಇದು ನೋಡ್ಬೋದು, ಇಲ್ಲಿ ಸಾಂಬಾರು ಬೇಯ್ತಾ ಇದೆ. ಅದ್ರ ಜೊತೆಗೇನೆ ಇದು ಕೈಮಾ ದುಂಡೆನೂ ರೆಡಿ ಆಗ್ತಾ ಇದೆ.
ನೀರು ಬಿಟ್ಕೊಬಿಟ್ಟು ಒಂದು ತಿನ್ನೋಕ್ಕೆ. ನಿಂಗೆ ಎಷ್ಟು ಬೇಕಷ್ಟು ಬಿಡ್ಕವ. ಹಾಯ್, ವೆಲ್ಕಮ್ ಟು ನೋಡ್ದ ಸಾರ ಅನ್ನ ಸಾಂಬಾರ್ ರೆಡಿ ಆಗ್ತಾ ಇದೆ. ಆಮೇಲೆ ಮುದ್ದೆಗೆ ಇಟ್ಕೊತ ಇದ್ದೀವಿ. ಕಟ್ಟಿ ಹಿಂಗೆ ಮಾಡಿಕೊಳ್ಳೋದು. ಹಾಂ ಹಾಂ ಹಾಗೆಯೇ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಒಲೆನ ಹಾಕಿ ಮುದ್ದೆಗೂ ಇಟ್ಕೊಂಡ್ಬಿಟ್ಟೈತೆ. ನೋಡ್ಬೋದು ಕುದಿ ಉದುರಿಸೈತೆ, ಆಲ್ರೆಡಿ ಪುಡಿ ಉದುರಿಸೈತೆ. ಇವಾಗ ಮುದ್ದೆನೂ ಬೇಗನೆ ಆಗೋಗುತ್ತೆ, ಹಾಗೆಯೇ ಸಾಂಬಾರು ಬೇಗನೆ ಆಗೋಗುತ್ತೆ. ಕುಡ್ಲನ್ನ ಕಾಯಿಸಿ ಹೆಚ್ಚೋದು. ನಾಟಿ ಕೋಳಿ ಮೊಟ್ಟೆ ಯಾವ ಥರ ಇರ್ಬೋದು, ಕಲರ್ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ. ಹಾಗೆಯೇ ಸಾಂಬಾರು ಮತ್ತು ಹಿಟ್ಟನ್ನ ನೋಡ್ಕೊತಾ ಇರು ಅಂತ ಹೇಳಿಬಿಟ್ಟು ನಮ್ಮವ್ವ ಬಾಳೆದೆಲೆನ ಕುಯ್ಕೊಂಬರಕ್ಕೆ ಹೋಗಿತ್ತು. ಟೈಮ್ ವೇಸ್ಟ್ ಮಾಡಲ್ಲ ಅವ್ವ, ಪಟ ಪಟ ಅಂತ ಕೆಲಸ ಆಗೋಗಬೇಕು. ಹಾಗೆ ಸಾಂಬಾರನ್ನು ಕೂಡ ಬೇಗ ಆಯಿತು. ಮೊಟ್ಟೆ ಕೈಮಾ ಸಾಂಬಾರು ತುಂಬ ಬೇಗನೆ ಆಗುತ್ತೆ. ರೆಡಿ ಆಯ್ತು ಇವಾಗ. ಉದುರಿಸ್ಬಿಡುವ ಈಗ. ನಾವು ಮನೆಯಿಂದ ಹೊರಡೋ ಟೈಮಿಂಗ್ಸ್ ಬಂದು 5:30 ಆಗಿಬಿಟ್ಟಿತ್ತು. ಆಲ್ರೆಡಿ ಸಂಜೆ 5:30 ಆಗಿತ್ತು. ಒಂದು 6:30 ಅಷ್ಟೊತ್ತಿಗೆಲ್ಲ ರೆಡಿ ಆಯಿತು. ಬೇಗ ಬಂದು ಎಲ್ಲ ಮನೇಲೇ ರೆಡಿ ಮಾಡ್ಕೊಂಡು ಬಂದಿದ್ವಲ್ಲ. ಇಲ್ಲಿ ಬರೀ ಒಗ್ಗರಣೆ ಹಾಕಿ ಮುದ್ದೆ ಮಾಡಿ ಸಾಂಬಾರು ಮಾಡೋಷ್ಟೊತ್ತಿಗೆ ಒಂದು 5-6:30 ಅಷ್ಟೊತ್ತಿಗೆಲ್ಲ ಮುಗೀತು. ಮುದ್ದೆನೂ ಕೂಡ ಹಂಗೇನೆ ಇನ್ನೊಂದು ಒಲೆ ಇಟ್ಟಿದ್ದರಿಂದ ಅದೂ ಬೇಗನೆ ಆಯಿತು. ಮೊಟ್ಟೆ ಕೈಮಾ ಸಾಂಬಾರು ತುಂಬಾ ಬೇಗ ಆಗುತ್ತೆ. ಹಾಗೆಯೇ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸಿ, ಜಾಸ್ತಿ ಏನೂ ಎಕ್ಸ್ಟ್ರಾ ತೊಗೊಳ್ಳೋದೇ ಇಲ್ಲ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬಳಸಿ ನಾವು ಇವತ್ತು ಮೊಟ್ಟೆ ಕೈಮಾ ಸಾಂಬಾರು ಮಾಡಿದ್ದೀವಿ.
ಮುದ್ದೆ ಹಾಕೊಡ್ತೀನಿ ಸಾಂಬಾರ ಕೊಡವ ನಾನು ಬಾ ನೀನು ಕಲ್ಲಾಕರು ಊಟಕ್ಕೆ ಮುದ್ದೆ ಬೇಡ ಕಲ್ಲಾಕನ ಎಷ್ಟು ಬೇಕು ನಿಮಗೆ ಸಾಂಬಾರು ಹಳ್ಳದಾಗ ಮಾಡ್ರಲ್ಲ ಜೊನ್ನೆ ತಗೊಬರ್ಬೇಕೈತಿ ಅವ ಮಾತನ್ನ ನಂಗೆ ಸಾರಿಗೆ ನಮ್ಮ ಮಾಡು ಹೊರಗಿದೆ ಫಸ್ಟ್ ತಿನ್ನ ಮಗ್ಲೇ ಅದನ್ನ ತಿನ್ನು ತಿಂದಾಯ್ತಲಿ ಹೇಗಿದೆಯಪ್ಪ ಕೈಮಾ ಸಾಂಬಾರು ಚೆನ್ನಾಗಿದೆ ಸೂಪರ್ ಆಗಿದೆ ಸುಪ್ಪಿ ನೀನು ಸೂಪರ್ ಆಗಿದೆ ಏನ್ ಹೇಳವ ಸಾಂಬಾರು ಮಾಡಿದ ಪಾತ್ರೆ ಎಲ್ಲ ಮಸಿಯಾಗಿರುತ್ತೆ ಇನ್ನು ಅಂತ ಹೇಳಿಬಿಟ್ಟು ಅಡುಗೆ ಅಂದರೆ ಮುದ್ದೆ ಮತ್ತು ಸಾಂಬಾರು ಮಾಡಿದ ಪಾತ್ರೆಗಳನ್ನ ಬೆಳಿಕೊಂತು ಅಷ್ಟೇ. ಆಮೇಲೆ ನಾವು ಸ್ವಲ್ಪ ಊಟ ಮಾಡಿ ಸ್ವಲ್ಪ ಹೊತ್ತು ಹೊಲ್ದತ್ರ ಇದ್ದರೆ ಮನೆಗೆ ಬರಬೇಕಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದು ಸಂಜೆಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತಲ್ವ. ಅದಕ್ಕೆ ಸ್ವಲ್ಪ ಒಂದು ಹೊರಡೋಷ್ಟೊತ್ತಿಗೆಲ್ಲ ಒಂದು 7:30 ಆಗೋಯ್ತು, ಕತ್ಲೆನೇ ಆಗೋಯ್ತು. ಗೊತ್ತೇ ಆಗಲಿಲ್ಲ, ಕತ್ಲೆ ಆಗಿದ್ದೇ ಗೊತ್ತಿಲ್ಲ, ತುಂಬ ಬೇಗನೆ ಕತ್ಲೆ ಆಗಿಬಿಡ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಧನ್ಯವಾದಗಳು.